ಒಳಗ ಕಟ್ಟಿಗೆ ತಗೊಂಡು ಬಾದನು. ನಮಗೆ ಎಷ್ಟು ವಿಚಿತ್ರ ಅನಿಸ್ಬೋದಲ್ಲ. ನೋಡ್ರಿ, ಅವಾಗ ನಾಗಲಿಂಗಜ್ಜ ಒಳಗ ಹೋಗಿ ಆ ಗರ್ಭಗುಡಿ ಒಳಗಿರುವಂತ ಕಟ್ಟಿಗೆ ದ್ಯಾಮವ್ವನ ಹೊರಗೆ ತಗೊಂಡು ಬಂದ ಇಟ್ಟ ಅದಕ್ಕೊಂದು 2-4 ಹಾಳಿ ಇಟ್ಟು ಬೆಂಕಿ ಹಚ್ಚಿದ. ನೋಡ್ರಿ, ಬೆಂಕಿ ಉರಿಯಾಕತ್ತ, ದಗ ಉರಿಯಾಕತ್ತ. ಶರೀಫ್ ನಾಗಲಿಂಗಜ್ಜ ಕಾಯಿಸ್ಕೊಳಕತ್ತಿದ್ರಂತ ಒಬ್ಬ ವ್ಯಕ್ತಿ ನೋಡಿದ. ನೋಡ್ತಾನ ಒಳಗ ಗರ್ಭಗುಡಿ ಹಿಂಗ ಅದ, ಏನ ದ್ಯಾಮವ್ವನ ಮೂರ್ತಿ ಇತ್ತಲ್ಲ, ಅದು ಹಂಗ ಐತದ ಕಾಣಕತ್ತಿತ್ತು. ಚಿರಡಿದ ನೋಡ್ರಿ, ಏ ಬರ್ರಿ ಬರ್ರಿ, ಇಲ್ಲಿ ದ್ಯಾಮವ್ವನ ಒಳಗಿಟ್ಟು ಬೆಂಕಿ ಕಾಯಿಸ್ಕೊಳಕತ್ತಾರ, ಬರ್ರಿ ಅಂತ ಎಲ್ಲರನ್ನ ಕರ್ದಾವ. ಎಲ್ಲರೂ ಕಿತ್ಕೊಂಡು ಓಡಿ ಬಂದ ಹಿಂಗ ಸುತ್ತುವರ್ದ್ರ ನೋಡ್ರಿ. ಬೈಯಕತ್ರಿ, ಹೆಂಗ ಬೈದಿರಬಾರ್ದ. ನಮ್ಮ ಈಗಿನೂ ಆಗಿದ್ರೆ ಒಂದು 4 ಕೆಟ್ಟ ಬಡ್ದ ಬಿಡ್ತಿದ್ವಿ ನಾವು. ದ್ಯಾಮವ್ವನ ಗುಡಿ ಒಳಗ ಬರೇ ಹಬ್ಬ ಮಾಡಿ ಒಳಗ ಹೋದ್ರ ನಾವು ಬಡಿಯೋ ಪಕ್ಕಿ ನಾವು. ಯಾವಾಗ ನಾಗಲಿಂಗಜ್ಜ ನೋಡ್ರಿ ಆ ದ್ಯಾಮವ್ವನ ಒಳಗಿಟ್ಟು ಕಾಯಿಸ್ಕೊಂತ ಹೆಂಗ ನಿತ್ತಾರ, ಬಂದ ಎಲ್ಲರೂ ಬಯಕತ್ತಾರ. ಏ ಬುದ್ಧಿಗಿದ್ದೈತಿಲ್ಲ ನನಗ, ಯಾರೋ ನೀನ ಹುಚ್ಚಿಗಿಚ್ಚಿದ್ದಂಗದಿ. ಒಳಗ ಗರ್ಭಗುಡಿ ಒಳಗಿರುವಂತ ದ್ಯಾಮವ್ವ ತಾಯಿ ನಮಗ ಬಹಳ ಭಕ್ತಿಯಿಂದ ಪೂಜಿಸುವಂತ ತಾಯಿ ಅದ, ಅದನ್ನ ಇಟ್ಟು ಕಾಯಿಸ್ಕೊಳಕತ್ತಿಯಲ್ಲ, ಹುಚ್ಚಿಗಿಚ್ಚದ ಏನು ಬುದ್ಧಿಗಿದ್ದೈತಿಲ್ಲ ನನಗ. ಹಂಗ ಬಯ್ಯಾಕತ್ರ ನಾಗಲಿಂಗಜ್ಜ ಅಂದ, ಯಾರ ದ್ಯಾಮವ್ವ ಅಂದ, ಯಾರ ದ್ಯಾಮವ್ವ? ಅವಾಗ ಮತ್ತೆ ಸಿಟ್ಟು ಬಂದ್ ನೋಡ್ರಿ ಅಲ್ಲಿದ್ದವ್ರಿಗೆ. ಯಾರ ದ್ಯಾಮವ್ವನಾಗತಿ ಮಗನೇ? ಒಳಗಿದ್ದ ದ್ಯಾಮವ್ವ, ಗರ್ಭಗುಡಿ ಒಳಗಿದ್ದ ದ್ಯಾಮವ್ವನ ಹೊರಗೆ ತಗೊಂಬಂದ ಕಾಯಿಸ್ಕೋತ ಕುಂತಿ, ಅಲ್ಲಿ ನೋಡು ಕಾಣಕತ್ತಿಲ್ಲೇನ ದ್ಯಾಮವ್ವ? ಆ ದೇವ್ರ ಕಾಣಕತ್ತಿಲ್ಲೇನ ಒಳಗ ನೋಡಲಿ. ಅವಾಗ ನಾಗಲಿಂಗಜ್ಜ ಅಂದ, ಇದು ಕಟ್ಟಿಗಿದು, ನಿಮ್ಮ ದ್ಯಾಮವ್ವ ಅಲ್ಲೇ ಒಳಗದ ನೋಡು ಗರ್ಭಗುಡಿ ಒಳಗ. ಎದಕ್ಕೆ ತಟ್ಟಿದ್ರಿ ನೀವು? ಹಿಂಗ ಅಂದ ಕೂಡ ತಟ್ಟಿ ಬಿಡ್ದಾನ? ಒಳಗದಾಳೇನ್ರಿ? ಇರ್ಲಿಲ್ಲ ಅಂದ್ರೆ ನೀವು ತಂದು ಕೊಡೋರದ್ರೇನ? ಅಲ್ಲೇನಾಗತ್ತಾಳ, ನಾವಂತೂ ತಟ್ಟಿಲ್ಲಪ್ಪ ಅಂತ. ಬಾಬಾ ಭಾರಿ ಶಾನೆ ಇದ್ರ ಬಿಡ್ರಿ. ನೋಡ್ರಿ, ಅವಾಗ ಅಲ್ಲಿದ್ದವ್ರಿಗೆ ಅಂದ, ನಿಮ್ಮ ದ್ಯಾಮವ್ವ ಒಳಗದಾಳ ನೋಡು, ಇದು ಕಟ್ಟಿಗಿದು. ಅವಾಗ ಏ ಹುಚ್ಚ, ಅರೇ ಹುಚ್ಚದ ನೀವ, ಹೋಗಿ ನೋಡಿ ಬರ್ರಿಪ್ಪ. ಅವಾಗ ನಾಗಲಿಂಗಜ್ಜ ಹಿಂಗ ಅಂದಾಗ ಶರೀಫ ಹಿಂಗ ನಿಂತಿದ್ದ. ಪಾಪ ಅವನಿಗೆ ಏನೋ ತಿಳಿಯೋದಾಗಿತ್ತು. ನಾಗಲಿಂಗ ಏನೇನೋ ಮಾಡ್ಕೊತ ಹೊಂಟಾನ, ಎಲ್ಲಿ ಬಡಿಸಿ ಹೋಗಿತಾನೋ ನಮ್ಮನೆ ಅಂತ ಅವನಿಗೆ ಚಿಂತೆ. ಶರೀಫಗ ಇಂಥವನ ಜೊತೆ ನಾ ಅಡ್ಡಾಡಕತ್ತೀನಲ್ಲ ಅಂತ ಚಿಂತಿ. ನಾಗಲಿಂಗಜ್ಜ ಹಿಂಗ ಅಂದಾಗ ಒಳಗ ಹೋದ್ರು ನೋಡ್ರಿ. ಒಂದಿಬ್ರು ಹುಡ್ಕೋಂತ ಹೋಗಿ ಒಳಗ ನೋಡ್ತಾರ, ದ್ಯಾಮವ್ವ ಹೆಂಗ ಎದ್ಲ ಹಂಗ ಇತ್ಲ ಅಂತ ಗರ್ಭಗುಡಿ ಒಳಗ. ಈಗ ಹೊಡ್ರಿ ತಟ್ಟಬಹುದು. ಈಗ ಅಪ್ಪವ್ರು ಎಲ್ಲಿ ಬೈದ್ಗಿದಾರಂತ ಈಗ ಸಣ್ಣಗ ತಟ್ಟಾಕತ್ರಿ ಹಂಗ. ನೋಡ್ರಿ, ನಾಗಲಿಂಗಜ್ಜನ ಶಕ್ತಿ ಅಷ್ಟು ದೊಡ್ಡದಿತ್ತು. ನಾಗಲಿಂಗಜ್ಜ ಎಲ್ಲಿ ಒಂದು ಹೆಜ್ಜೆ ಇಡ್ತಾನ ಅಲ್ಲೊಂದು ಶಕ್ತಿ, ಅದ್ಭುತವಾಗಿರುವಂತ ಪವಾಡವನ್ನ ನಿರ್ಮಾಣ ಮಾಡಿದ. ಮಾಡ್ಬೇಕಂತ ಹೋಗಿಲ್ಲಲ್ಲಿ, ಸೊಮ್ಮ ಹೋಗಿ ಏನ್ರ ಮಾತಾಡಿದ್ರ ಅದ ಒಂದು ಶಕ್ತಿ. ಅದು ಸೊಮ್ಮ ಹೋಗಿ ಅಲ್ಲಿ ಪಾದ ಸ್ಪರ್ಶ ಮಾಡಿದ ಅಂದ್ರ ಅದೊಂದು ಪವಾಡ ಆಯ್ತು. ನಾಗಲಿಂಗಜ್ಜ ಎಲ್ಲಿ ಹೊಕ್ಕಾನ ಅಲ್ಲೊಂದು ಶಕ್ತಿಯ ನಿರ್ಮಾಣ ಮಾಡಿದ. ನೋಡ್ರಿ, ನಾಗಲಿಂಗಜ್ಜ ಹೆಂಗ ಕೈ ಒಳಗೆ ಯಾವಾಗ್ಲೂ ಕೂಡ ಜೋಳಿಗೆ ಹಿಡ್ಕೊಂಡು ಮನಿ ಭಿಕ್ಷಾಂ ದೇಹಿ. ನೋಡ್ರಿ, ಅದ್ರೊಳಗೆ ಬಂದಿರುವಂತ ಏನು ರೊಟ್ಟಿ ಕಾಳು ಗೀಳು ಏನೇ ಇದ್ರು ಕೂಡ ನಾಗಲಿಂಗಜ್ಜ ಅದರಿಂದ ದಾನ ಧರ್ಮ ದಾಸೋಹಗಳನ್ನು ಮಾಡ್ತಿದ್ನಂತ. ತನ್ನೊಳಗ ತನ್ನ ಜೋಳಿಗೆ ಒಳಗ ಬಂದಿರುವಂತ ಆ ರೊಟ್ಟಿಯನ್ನ ಬಡವರಿಗೆ ದಾನ ಮಾಡ್ತಿದ್ನಂತ. ನಮ್ಮ ಈಗಿನ ಬಾಳ ಜಪುನಾಗ್ಯಾವು. ಹೊಟ್ಟೆ ಮನೆಗೆ ಯಾರ ಒಬ್ರ ಬೇಡಿ ಹಿಂಗ ತಟ್ಟೆ ಹಿಡ್ಕೊಂಡು ಬಂದ್ರು ಅಂದ್ರ ಈಗಿನ ಕಾಲದೊಳಗ ಮಠ ಮಧ್ಯಾಹ್ನದಾಗ ಕದ ಮುಚ್ಕೊಂಡು ಕೂಡುವಂತವ್ರು ಬಾಳ ಜನ ಆಗ್ಯಾರ. ನೋಡ್ಬೇಕು, ಒಂದು ಇದು ಅರ್ಧ ರೊಟ್ಟಿನೂ ಕೊಡಂಗಿಲ್ಲ ಮನಿ ಒಳಗಿದ್ದು. ಅದ್ರಾಗ ಯಾರ ಒಬ್ರು ನೀಡಾಕ ಬಂದ್ರ ಅಂದ್ರ ಅನ್ನಾಗದಿರ್ತಾರೆ, ಅವನಿಗೆ ನೀಡಿ ಏನ್ ಮಾಡ್ತೀವಿ ಬಿಡು, ಕೊಡಬೇಕ್ರಿ ಅವ. ಕೊಟ್ರ ಕೈ ಸವಿಯೋದಿಲ್ಲ, ಇನ್ನೂ ಕೈ ಬಹಳ ಚಲೋ ಶೃಂಗಾರಗೊಳ್ತಾವ. ನೋಡ್ರಿ, ಕೊನೆ ಒಂದ ಮಾತು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ನಾವೆಲ್ಲ ಈ ಊರೊಳಗೆ ಒಬ್ಬ ಸಾವುಕಾರ ಅಂತ ಇದ್ನಂತ.
ಊರೊಳಗ ಸಾವುಕಾರ ಯವ ಏನಾತೇವ ನಿಂದ ಒಂದು ಕಾಳು ಕೊಟ್ಟವಲ್ಲ. ಈ ಊರೊಳಗ ಎಲ್ಲರ ನಡ್ಕೊಂಡು ಹೋಗ್ಬೇಕಂದ್ರ ಬರಿಗಾಲಿ ಒಳಗೆ ಹೊಕ್ಕಿಂದಂತ. ಯಾಕೆ ಹೇಳ್ರಿ? ಚಪ್ಪಲಿ ಹಾಕೊಂಡು ಹೋದ್ರೆ ಚಪ್ಪಲಿ ಸವಿತಾವಂತ. ಮನೆ ಒಳಗ ಈ ಊದಿನ ಕಡ್ಡಿ 2 ಊದಿನ ಕಡ್ಡಿ ನೀವು ದೇವ್ರ ಮುಂದೆ ಹಚ್ಚತ್ರಿ, ಎಷ್ಟು ದಿನ ಮಾಡ್ತೀರಿ? ಭಾಳ ಅಂದ್ರ ಅಬ್ಬಾಬಾ ಅಂದ್ರ ಒಂದು ದಿನ ಅಪ್ಪವ್ರ ಎಲ್ಲಿರಿ, 1 ತಾಸಿನೊಳಗೆ 2 ತಾಸಿನೊಳಗೆ ಎಲ್ಲ ಸವದು ಹೋಗ್ಬಿಡ್ತಾವು. 1-2 ಊದಿನ ಕಡ್ಡಿ 1 ತಿಂಗಳು ಮಾಡ್ತೀನಿ ನಂದು ನೋಡ್ರಿ. ಎಟ್ರ ಜಪನ್ ಇರ್ಬೋದ್ರಿ? ಹಂಗದಾರನ್ರಿ ಯಾರ ಇಲ್ಲಿ? ಅದಾರ ಹಂಗೇನಿಲ್ಲ. ಅಂತ ಜಪುನ ಸೌಡಿಲ್ಲದ ಸಾವುಕಾರನ ಮನೆಗೆ ಒಬ್ಬ ಭಿಕ್ಷೆಗೆ ಬಂದಿದ್ನಂತ ನೋಡ್ರಿ. ಕೊಡ್ತಾನೇನ್ರಿ ಅವ? ಚಪ್ಪಲಿ ಸವಿದು ಹೋಗುವಂತ ಮನುಷ್ಯ, ಊದಿನ ಕಡ್ಡಿ 1 ತಿಂಗಳು ಮಾಡುವಂತ ಮನುಷ್ಯ, ಆತನ ಮನೆಗೆ ಭಿಕ್ಷಾಂ ದೇಹಿ ಅಂತ ಬಂದ್ರ ಕೊಟ್ಟಾನೇನು? ಸಾಧ್ಯನೇ ಇಲ್ಲ. ತಟ್ಟೆ ಹಿಡ್ಕೊಂಡು ಬಂದಂತ್ರ ಭಿಕ್ಷಾಂ ದೇಹಿ ಅಂದ. ಒಳಗೆ ಹೆಂಡತಿ ಹೊರ ಬಂದ್ಲು, ನಮ್ಮ ಮನೆಯೊಳಗೆ ಏನೂ ಇಲ್ಲ. ಅವಾಗ ಅವಂದ, ನಿನ್ನ ಮನೆಯೊಳಗೆ ಏನಾದ್ರೂ ನಿಡಿಸ್ಕೊಳ್ಳುವವರೆಗೂ ನಾ ಹೋಗಂಗಿಲ್ಲ ಅಂದ. ಎಂಥವ್ರು ಬರ್ಬೇಕ್ರಿ ನಿಮ್ಮ ಮನೆಗೆ? ಅವಾಗ ನೀಡ್ತೀರಿ ನೀವು ನೋಡ್ರಿ. ಆ ಭಿಕ್ಷುಕ ನಿನ್ನ ಮನೆ ಒಳಗೆ ಏನಾದ್ರೂ ನೀಡಿಸ್ಕೊಳ್ಳೋವರೆಗೂ ಹೋಗಂಗಿಲ್ಲ ಅಂದಲ್ಲ. ಅವಾಗ ಆಕೆ ಅಂದ್ಲು, ನಮ್ಮ ಮನೆ ಒಳಗೆ ಒಂದು ಪರಂಪರೆ ಐತು. ಏನವ ಅದು ಪರಂಪರೆ? ನಮ್ಮ ತಾತ ಮುತ್ತಜ್ಜ ಕಾಲದಿಂದಲೂ ಕೂಡ ದಾನ ಧರ್ಮ ನೀಡಿದ್ದ ಉದಾಹರಣೆನೇ ಇಲ್ಲ. ಅವಾಗ ಅವೇನ್ ಅನ್ಬೇಕ್ರಿ, ನಮ್ಮ ತಾತ ಮುತ್ತಜ್ಜನ ಕಾಲದಿಂದಲೂ ದಾನ ನೀಡಿಸ್ಕೊಳ್ಳುವವರೆಗೂ ಹೋಗಿದ್ದ ಉದಾಹರಣೆನೇ ಇಲ್ಲ ಅನ್ನೋ. ಬಿದ್ದು ನೋಡ್ರಿ ಇಲ್ಲಿ ಗದ್ಲಕ್ಕೆ ಯಾಡು. ಇವ ನೀಡ್ಲಾರ್ದವ, ಇವ ನೀಡಿಸ್ಕೊಳ್ಳಾರ್ದವ ನೀಡಿದ್ರು, ಅಕ್ಕಿ ನೀಡ್ಲಾರ್ದಕ್ಕಿ ಇವ ಬಿಡ್ಲಾರ್ದವ. ಇಬ್ಬರಿಗೆ ಹತ್ತಿದ ನೋಡ್ರಿ ಜಗಳ. ಅವಾಗ ಆಕೆ ಅಂದ್ಲು, ಹೊಕ್ಕಿ ಇಲ್ಲ ಮುಂದು. ಇಲ್ಲ, ನಿನ್ನ ಮನೆಯೊಳಗೆ ಏನಾದ್ರೂ ನೀಡಿಸ್ಕೊಳ್ಳುವವರೆಗೂ ಹೋಗಂಗಿಲ್ಲ. ಆಕಿ ಆಯ್ತು, ಎಲ್ಲಿವರೆಗೂ ಇಲ್ಲೇ ಕೂಡ ಅಂತ ತಿಳ್ಕೊಂಡು ಒಳಗೆ ಹೋಗಿ ಕದ ಮುಚ್ಕೊಂಡ್ಲಕ್ಕಿ. ಇವ ಹೊರಗ ಕುಂತ ನೋಡ್ರಿ, ಭಿಕ್ಷಾಂ ದೇಹಿ ಅನ್ಕೋಂತ ಕುಂತ ಹೊರಗೆ. ಆಕೆ ಒಳಗೆ ಹೋಗಿ ಕದ ಮುಚ್ಕೊಂಡ್ಲು. ಸಾಯಂಕಾಲ ಗಂಡ ಬಂದ ನೋಡ್ರಿ. ಸಾಯಂಕಾಲ ಗಂಡ ಬಂದ, ಏನಿದೆ ಕದ ಮುಚ್ಕೊಂಡು ಕತ್ತಲ್ದಾಗ ಕುಂತಿಯಲ್ಲ ರೀ, ಏನ್ ಮಾಡೋದು? ಹೊರಗೆ ಒಬ್ಬ ಬಂದಾನ, ಭಿಕ್ಷೆ ನೀಡಿಸ್ಕೊಳ್ಳೋವರೆಗೂ ಇಲ್ಲಿಂದ ತಗೊಳಂಗಿಲ್ಲ ಹೋಗಂಗಿಲ್ಲ ಅನ್ನಕತ್ತಾನ. ಹೋರಿ ಅವನ ಮೊದಲು ಓಡಿಸ್ಬರ್ರಿ. ಅವಾಗ ಇವ ಹಿಂಗ ಕೈ ಏರಿಸಿದ್ ನೋಡ್ರಿ, ದೊಡ್ಡ ಬಡಿಯಾರ್ಗತ್ಲೆ ಹೆಂಗ ಕೈ ಏರಿಸಿ ಹೊರಗೆ ಹೋದ ಇವ. ಪೈಲ್ವಾನ್ ಹೊರಗೆ ಹೋಗಿ, ಆಕೆ ಹೇಳ್ಯಾಳ, ಗೊತ್ತೈತಲ್ ರೂಲ್ಸ್ ನಮ್ಮ ಮನಿದು, ನನ್ನ ರೂಲ್ಸ್ ಹೇಳಿ ನೋಡ್ರಿ, ಒಳಗೆ ಹೋಗಿ ಕೇಳ್ರಿ ಅಂದ. ಮುಂದೆ ಹೋಗ್ತೀವಿಲ್ಲ, ಹೋಗಂಗಿಲ್ಲ ನಾನು. ಅವಾಗ ಆಯ್ತು, ಕೂಡ ಎಲ್ಲಿವರೆಗೆ ಕೂಡ್ತೀವಿ ಕೂಡ ಅಂತ ತಿಳ್ಕೊಂಡು ಒಳಗೆ ಹೋಗಿ ಕದ ಮುಚ್ಕೊಂಡು. ರಾತ್ರಿ 8-9 ಗಂಟೆ ಆಯ್ತು. 9 ಗಂಟೆಗೆ ಅವ ಹೊಟ್ಟೆ ಬುಗು ಅನ್ನಕತ್ತಿತ್ತು, ಹೊಟ್ಟೆ ಹಸುವಾಗಿತ್ತು. ಅವಾಗ ಅವ ಅಂದ, ಒಳಗೆ ಹೋಗಿ ಅಡಿಗೆರ ಮಾಡಿ ಕದ ಮುಚ್ಚಿ. ಆಯ್ತು ತಡಿ ಅಂತ ತಿಳ್ಕೊಂಡು ಅಡಿಗೆ ಮನೆಗೆ ಹೋದ್ಲಕ್ಕಿ. ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಕತ್ಲು. ಇವು ಬಂದು ಕದ ಡಬ ಅಂತ ಬಡಿಯಾಕತ್ ನೋಡ್ರಿ. ಕಿಡಿಕ್ಯಾ ಬಂದು ಹಣಿಕಾಕತ್ತ. ಒಂದ್ ವೇಳೆ ಅಡಿಗೆ ಮಾಡಿದ್ರೆ ಒಳಗ ನುಗ್ಗೆ ಬಿಡ್ತೀನಿ ಅಂದ. ಅವಾಗ ಆಕೆ ಅಂದ್ಲು, ಇದೇನಿದು ದೊಡ್ಡ ಪಜಿತಿ ಬಂತ ಅಂತ ತಿಳ್ಕೊಂಡು ಹೊರಗೆ ಒಂದು ಬಡಿಶಾಲೆ ಒಳಗ ಅವ ಏನ್ರಿ ಒಳಗೆ ನುಗ್ಗುತ್ತೀನಿ ಅನ್ನಾಗತ್ತಾನ. ಅದ್ರಾಗ ಒಂದು ತುತ್ತು ಕೊಟ್ಟಿದ್ರು ಹೋಗಿದ್ನಿಲ್ರಿ ಅವ. ಇವ್ ನೋಡ್ರಿ ಎಷ್ಟು ಜಪ್ಪನ ಒಂದು ತುತ್ತು ಕೊಡಾಕ ಹಿಂದ ಮುಂದೆ ನೋಡಕತ್ತಾವು. ಒಳಗ ನುಗ್ಗುತ್ತೀನಿ ತಡಿ ಅಂದಿದ್ದೆ ತಡ ಈಕೆ ಬಂದ್ಲ ಬಡಿಶಾಲೆ ಒಳಗ ಟಿವಿ ನೋಡ್ಕೋತ ಕೂತ್ ನೋಡ್ರಿ. ಅವಾಗ ರಾತ್ರಿ 10 ಗಂಟೆ 11 ಗಂಟೆ ಕಾದ್ರೆ ಇವ್ ಮಲ್ಕೋತಾನೇನಂತ ಕಾದು 11, 12, 1 ಗಂಟೆ ಆಯ್ತು. ಇವೇನು ಮಕ್ಕೊಂದೇ ಇಲ್ಲ. ಮೊದ್ಲ ದೊಡ್ಡ ಭಿಕ್ಷಕ್ರಿ ಅವ. ರಾತ್ರಿ ಇಡೀ ಭಜನೆ ಮಾಡ್ಕೋತ ಕೂತಾವ. ಸಾಂಬ ಸದಾ ಶಿವ ಅನ್ಕೋಂತ ಕೂತಾವ. 1 ಗಂಟೆ 2 ಗಂಟೆ ಆಯ್ತು. ಇವು ಪಾಪ ಕುಂತ ನೋಡಿ ಕಾದ ಅಲ್ಲೇ ನಿದ್ದತ್ತು ಹೋಗ್ಬಿಟ್ಟಿದ್ವು. ಬೆಳಗ್ಗೆ 6 ಗಂಟೆ ಬೆಳಕು ಹರಿಯಾಕತ್ತ. ಎದ್ದ ಕದಾ ತೆಗಿತಾರ, ಭಿಕ್ಷಾಂ ದೇಹಿ ಅಂತ ನಿಂತಿದ್ದ ಮುಂದ. ಅವಾಗ ಈ ಒಂದು ಏನೋ ಮರೆ ಮುಂದೆ ಹೋಗೇ ಇಲ್ಲ, ನೀನು ಹೋಗಂಗಿಲ್ಲ ಅನ್ನೋ.
ನಿಮ್ಮ ಮನೆ ಒಳಗೆ ನೀಡುವವರೆಗೂ ಹೋಗಂಗಿಲ್ಲ ನಾನು. ಅವಾಗ ಆಯ್ತು ತಡಿ ಅಂತ ಅಲ್ಲಿ ಎಲ್ಲ ಕಸ ಹುಡುಗಿ ಮತ್ತೆ ಒಳಗೆ ಬಂದ್ಲು. 9-10 ಗಂಟೆ ಆಗಿತ್ತು. ಗಂಡ ಅಂದ, ನೀನೇನು ಅಡುಗೆ ಮಾಡಕ್ ಹೋಗ್ಬೇಡ, ನಾ ಹೊರಗೆ ಎಲ್ಲರ ತಿಂದು ಅಲ್ಲೇ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ನೀ ಆರಾಮ್ ಇಲ್ಲೇ ಮನೆಯಾಗಿರ ಅಂತ ಬಿಟ್ಟು ಹೋದ. ಈಕಿನ ತಡ್ಕೋಬೇಕಲ್ರ ಹೊಟ್ಟಿ. ಪಾಪ ಈಕಿನ ಬಿಟ್ಟು ಹೋದ. ಅವೇನು ಹೊರಗೆ ತಿಂದು ಬರ್ತಾನೇನು. ಮತ್ತ ಮಧ್ಯಾಹ್ನ ತನಕ ಕಾದ್ಲಿಕ್ಕಿ ಮಧ್ಯಾಹ್ನ ನೋಡಿದ್ಲು, ಹೋಲಿಲ್ಲ, ಅಲ್ಲೇ ಕೂತಿದ್ದ. ಹೆಂಗ್ ಕೂತಿದ್ದ ಹಂಗ ಕೂತಿದ್ದ. ಮತ್ತೆ ಸಾಯಂಕಾಲ ಆಯ್ತು. ಮತ್ ಗಂಡ ಬಂದ ನೋಡ್ತಾನೆ, ಹೆಂಗ ಕೂತಾನೆ, ಬಿದ್ರಗೊಂಬೆ ಹಂಗ ಕೂತಿತ್ತು. ರಾತ್ರಿ 7-8 ಗಂಟೆ ಆಯ್ತು. ಎದ್ದು ಹೋಗಕ್ ರೆಡಿ ಇಲ್ಲ. ಪಾಪ ಹೊಟ್ಟೆ ಹಸು ಆಗೈತು. 9-10 ಗಂಟೆ ಆಯ್ತು. ಅವ್ ವಿಚಾರ ಮಾಡಿದ, ನಾನಾ ದೊಡ್ಡ ಭಿಕ್ಷುಕ ಅಂದ್ರೆ ನನಗಿಂತ ದೊಡ್ಡ ಭಿಕ್ಷುಕ ಆಗ್ಯಾವ ಇವು. ಒಳಗ ಕೆಟ್ಟ ಜಿಪ್ಪಣಿಗೆ ಎಡಿ ಅದಾವ ಇವು. ಇವೇನ ಅಡಿಗೆ ಮಾಡೋ ಬಗ್ಗೆ ಅಲ್ಲಿವು ಎರಡು. ಏನ್ರ ಒಂದು ಉಪಾಯ ಮಾಡ್ಬೇಕಲ್ಲ ಅಂತ ತಿಳ್ಕೊಂಡವ ಭಿಕ್ಷುಕ. ಒಂದು ಉಪಾಯ ಹಾಕಿದ್ ನೋಡ್ರಿ, ಮಸ್ತ್ ಒಂದು ಉಪಾಯ. ಅಲ್ಲೇ ಬಾಗಿಲ ಮುಂದೆ ಒಂದು ಮಕ್ಕೊಂಡಂಗೆ ಮಾಡಿದ. ಸುಮ್ ಕಣ್ಣು ಮುಚ್ಚಿ ಮಕ್ಕೊಂಡಿಲ್ರಿ, ಮತ್ತ ಸುಮ್ ಮಕ್ಕೊಂಡಂಗ ಮಾಡಿದ. ಜೋರ್ ಗೊರಕಿ ಹೊಡ್ಯಾಕತ್ ನೋಡ್ರಿ. 10-11 ಗಂಟೆ ಆಗಿತ್ತು. ಜೋರ್ ಗೊರಕಿ ಹೊಡೆಯೋ ಸದ್ದಕ್ಕ ಇವು ಎರಡು ಒಳಗ, ಹೇಳ್ರಿ ಈಗ ಗೊರಕಿ ಹೊಡ್ಯಾಕತ್ತಾನ, ಬಡ ಅಡಿಗೆ ಮಾಡೋಣ. ಎದ್ದ ಬಡ ಅಡಿಗೆ ಮನೆಗೆ ಹೋದು ನೋಡ್ರಿ. ಕತ್ತಲ್ದಾಗ ಅದ ಅಡಿಗೆ ಮಾಡಿದ್ಲು ಬಡ ಏನೇನ ಅದು ಏನು ವಾಸ ಬರ್ಲಾರ್ದ ಅಡಿಗೆ ಸ್ಪೀಡ್ ಒಳಗ ಆಗೋದು. ಸಂಗಿ ಪೈಸ ಅದನ್ನ ಮಾಡಿದ್ಲು ನೋಡ್ರಿ. ಮಾಡಿ ಸ್ವಲ್ಪ ಹಾಲು ತಗೊಂಬಂದ್ಲು. ಅಲ್ಲೇ ಹಿಂದೆ 2 ದನ ಇದ್ದು. ದನದ ಕೊಠಡಿಗೆ ಹೋಗಿ ಒಂದು ಲೋಟ ಹಾಲು ತಗೊಂಡು ಬಂದು ಪೈಸ ಹಾಲು 2 ಮುಚ್ಚಿಟ್ಟು ಇನ್ನೇನು ಹಿಂಗ ಉಣಬೇಕಂತ ತಟ್ಟೆ ತಗೋಕತ್ತಿದ್ಲು. ಅಂತ ಎದ್ ನೋಡ್ರಿ ಮನುಷ್ಯ ಜೋರ ಸಪ್ಪಳ ಮಾಡಿ